ಬನ್ನಿ. ಇವತ್ತು ಅನೇಕ ದಿನಗಳನ್ನು ಆಚರಣೆ ಮಾಡುವ ಕಲಾಕಾರನ ಪ್ರತಿಯೊಂದು ಹಾವ ಭಾವ ಹೇಗೆ ಮ್ಯಾಚಿಂಗ್ ಇರುವುದು ಅವಶ್ಯಕವೋ, ಒಂದು ವೇಳೆ ಸಂಗೀತದ ತಾಳ ಬೇರೆ ಕಡೆ, ನೃತ್ಯ ಮಾಡುವಂಥವನ ಒಂದು ನೃತ್ಯದ ಭಂಗಿಗಳು ಬೇರೆ ಬೇರೆ ಇದ್ರೆ ಎಂದೂ ಯಾರಿಗೂ ನೋಡ್ಲಿಕ್ಕೆ ಇಷ್ಟ ಆಗುವುದಿಲ್ಲ. ನೃತ್ಯ ಮಾಡುವವನ ಪ್ರತಿಯೊಂದು ಸ್ಟೆಪ್ಸು ಹಾಗೂ ನಮ್ಮ ಸಂಗೀತದ ತಾಳಗಳು ಸಮವಾಗಿ ಬಂದಾಗ ಗಂಟೆಗಟ್ಟಲೆ ಅವನು ಪ್ರತಿಭೆಯನ್ನ ಪ್ರದರ್ಶಿಸಿದ್ರೆ ನೋಡುವವರಿಗೆ ಆನಂದ ಇರ್ತದೆ. ಇದು ನಮ್ಮ ಜೀವನಕ್ಕೊಂದು ಪಾಠ. ನಮ್ಮ ಜೀವನಕ್ಕೆ ಇದು ಏನ್ ಪಾಠ ಕೊಡ್ತದಂದ್ರೆ, ನನ್ನ ಬದುಕಿನ ಪ್ರತಿ ಕ್ಷಣ, ನನ್ನ ಕರ್ಮ, ನನ್ನ ಮಾತು ನಾನು ಹೇಗೆ ಸರಿದೂಗಿಸಿಕೊಂಡು ಹೋಗಬೇಕು ಅಂದ್ರೆ ಸಮಯ, ಸಂದರ್ಭ, ವ್ಯಕ್ತಿ ಹಾಗೂ ಅದರ ಅವಶ್ಯಕತೆಗಳನ್ನ ನೋಡಿಯೇ ನಾನು ಸರಿದೂಗಿಸ್ಕೊಂಡು ಹೋಗಬೇಕೇ ವಿನಃ ನನಗೆ ತಿಳಿದಂತೆ ನಾನು ಬದುಕ್ತೀನಿ ಅಂದ್ರೆ ರಿದಮ್ ಸೆಟ್ ಆಗಲ್ಲ. ಸೆಟ್ ಆಗಲಿಲ್ಲ ಅಂದ್ರೆ ಅದು ಮಿಸ್ ಮ್ಯಾಚ್ ಆಯಿತು ಅಂತಂದ್ರೆ ಯಾರಿಗೂ ಸಂತೋಷ ಕೊಡಲ್ಲ, ಮಾಡುವವರಿಗೂ ಇರುವುದಿಲ್ಲ, ನೋಡುವವರಿಗೂ ಇರುವುದಿಲ್ಲ. ಬದುಕಾದ್ರೂ ಹಾಗೆ. ನಮ್ಮ ಬದುಕನ್ನ ಸುಖ ಶಾಂತಿಯಲ್ಲಿ ನಾವು ಬದುಕಬೇಕಾದ್ರೆ ಆಧ್ಯಾತ್ಮ ಎನ್ನುವ ತರಬೇತಿ ಅತಿ ಅವಶ್ಯಕ.